ರೂಪದಲ್ಲಿಯೂ ಸಹ ಧರ್ಮರಾಯ ಎಷ್ಟು ಧರ್ಮ ಪಾಲನೆ ಮಾಡ್ತಿದ್ದ, ಎಷ್ಟು ಧರ್ಮವನ್ನು ಅವನು ಅರಿತಿದ್ದ ಅನ್ನೋದು ನಮಗೆ ಅರ್ಥ ಆಗತ್ತೆ. ಮತ್ತು ಈರದೈತ್ಯರಳು ಅವಲ ಭಕ್ತನ್ ಉದಾರ ಪ್ರಹ್ಲಾದನು ಕಣ ನಾಂ ಕಾರಣಗಳೇ ನೆರವಿಯೊಳು ಕಾಲಾತ್ಮನಾಗಿಹನು ಕ್ರೂರ ಮೃಗ ಸಂತತಿಯೊಳು ಅಗ್ಗದ ಶೂರ ಸಿಂಹನು ನಾನು ಖಗಕುಲ ಸೇರುವೆಯೊಳು ಗುರುತ್ಮನಾಗಿಹನು ಎಂದನ ಸುರಾರಿ. ಅಸುರಾರಿ ಶ್ರೀಕೃಷ್ಣ ಮತ್ತೆ ಮತ್ತೆ ಹೇಳ್ತಿದ್ದಾನೆ, ನಾನು ಯಾವ ಯಾವ ವಸ್ತುಗಳಲ್ಲಿ ನಾನು ಸ್ಥಿತನಾಗಿದ್ದೇನೆ ಅಂತ ಹೇಳ್ತಾ ನಾವು ನೋಡ್ಬೋದು. ಅದಿತಿಯ ಮಕ್ಕಳು ದೇವತೆಗಳಾದರೆ ದ್ವಿತೀಯ ಮಕ್ಕಳು ದೈತ್ಯರಾಗಿರ್ತಾರೆ. ಆದರೂ ಸಹ ಅಂತಹ ದೈತ್ಯ ಕುಲದಲ್ಲಿ ಭಕ್ತ ಪ್ರಹ್ಲಾದ ಜನ್ಮ ತಾಳ್ತಾನೆ. ಅಂದರೆ ಅವ್ರು ಎಷ್ಟೇ ಶಕ್ತಿಶಾಲಿಗಳಾಗಿದ್ರೂ ಸಹ ಅವರ ತಪೋಬಲದ ಮುಂದೆ ನಿಜವಾಗ್ಲೂ ದೇವತೆಗಳು ಸಹ ಅವರಷ್ಟು ಕಠಿಣ ವ್ರತ ನಿಷ್ಠೆಯನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಷ್ಟು ವ್ರತನಿಷ್ಠರಾಗಿರ್ತಾರೆ. ನಾವು ರಾವಣನನ್ನೇ ನೋಡ್ಬೋದು. ಅವನು ಎಷ್ಟು ದೊಡ್ಡ ಪಂಡಿತನಾಗಿರ್ತಾನೆ, ಎಂಥ ಒಬ್ಬ ತಪಸ್ವಿ ಆಗಿರ್ತಾನೆ. ಕೇವಲ ಒಂದು ಕೆಟ್ಟ ಗುಣದಿಂದ ಅವನ ನಾಶ ಆಗತ್ತೆ ಹೊರತು ಅವನು ದೊಡ್ಡ ಪಂಡಿತನಾಗಿರ್ತಾನೆ ಅನ್ನೋದನ್ನು ನಾವೆಲ್ಲ ತಿಳಿದಿದ್ದೀವಲ್ಲ. ಅದೇ ರೀತಿ ದೈತ್ಯ ಕುಲದಲ್ಲಿ ಭಕ್ತ ಪ್ರಹ್ಲಾದ ಶ್ರೇಷ್ಠನಾಗಿರುವಂಥವನು. ನಿಜವಾಗ್ಲೂ ಭಕ್ತ ಚಿಕ್ಕ ವಯಸ್ಸಿನಲ್ಲೇ ಅವನ ಹೆಸರ ಜೊತೆಗೆ ಬಂದ್ಬಿಟ್ಟಿರುತ್ತೆ ಭಕ್ತ ಪ್ರಹ್ಲಾದ ಅನ್ನೋಂಥ ಹೆಸರು. ಹಾಗಾಗಿ ಆ ಭಕ್ತ ಪ್ರಹ್ಲಾದನ ಒಂದು ಸ್ವರೂಪ ನಾನೇ ಆಗಿದ್ದೇನೆ ಅಂತ ಹೇಳ್ತಾನೆ. ಹಾಗೆ ಕಾಲದಲ್ಲಿ ಸಮಯ ನಾನೇ ಆಗಿದ್ದೇನೆ. ಕಾಲ ಅಂತ ಹೇಳಿದ್ರೆ ನಾವು ನೋಡ್ಬೋದು ಎಷ್ಟೆಲ್ಲದಕ್ಕೂ ಅನ್ವಯ ಆಗತ್ತೆ. ಅಂದರೆ ಕ್ಷಣ, ಗಳಿಗೆ, ದಿನ, ಪಕ್ಷ, ಮಾಸ, ಹೀಗೆ ವರ್ಷಗಳು, ಸಂವತ್ಸರಗಳು, ಶತಮಾನಗಳು, ಸಹಸ್ರಮಾನಗಳು ಅಂತ ಹೇಳಿ ನಾವೇನು ಅಳತೆ ಮಾಡ್ತೀವಿ, ಅದರ ಎಲ್ಲದ ಸ್ವರೂಪ ನಾನೇ ಆಗಿದ್ದೇನೆ ಅಂತ ಕೂಡ ಭಗವಂತ ಹೇಳ್ತಾ ಇದ್ದಾನೆ. ಅಂದರೆ ನಾವು ನೋಡ್ಬೋದು ಕಾಲ ಸ್ವರೂಪಿ ಅವನೇ ಆಗಿದ್ದಾನೆ ಅನ್ನೋದಕ್ಕೆ ಕುರುಕ್ಷೇತ್ರದಲ್ಲಿ ಅವನು ಭಗವದ್ಗೀತೆಯನ್ನು ಪಾರ್ಥನಿಗೆ ಹೇಳ್ತಾ ಇದ್ದಾನೆ. ಅದನ್ನು ಬೇರೆ ಯಾವ ಚತುರಂಗ ಸೇನೆಯೂ ಸಹ ಕೇಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕೇವಲ ಕೃಷ್ಣ ಅರ್ಜುನ ಮಾತ್ರ ಕೇಳೋಕ್ಕೆ ಸಾಧ್ಯ ಆಗ್ತಾ ಇರೋದು. ಅಂದರೆ ಅವರೆಲ್ಲರೂ ಸಹ ಒಂದು ರೀತಿ ಮಂತ್ರಮುಗ್ಧರಾಗ್ಬಿಟ್ಟಿದ್ದಾರೆ. ಅವರಿಗೆ ಇಲ್ಲಿಯ ಪರಿವೇ ಇಲ್ಲ. ಆ ಒಂದು ಸಮಯದಲ್ಲಿ ಅವನು ಈ ಭಗವದ್ಗೀತೆಯನ್ನು ಹೇಳ್ತಾ ಇರೋದು ಅಂದರೆ ಎಲ್ಲವನ್ನು ಯಾವ ಕ್ಷಣದಲ್ಲಿ ಬೇಕಾದರೂ ನಿಲ್ಲಿಸಬಲ್ಲ. ಅವನು ಏನು ಬೇಕಾದರೂ ಮಾಡಬಲ್ಲ. ಅವನು ಯುದ್ಧವೇ ಮಾಡಬೇಕಾಗಿರಲಿಲ್ಲ. ಆದರೂ ಸಹ ಯುದ್ಧವನ್ನು ಮಾಡ್ತಾ ಇದ್ದಾನೆ. ಅಂದರೆ ಎಲ್ಲ ಕರ್ಮ ನಿಮಿತ್ತ, ಕಾರ್ಯ ನಿಮಿತ್ತ, ಭೂಭಾರವನ್ನು ಇಳಿಸೋದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಬಂದಿದ್ದಾನೆ. ಯಾರ ಕೈಯಿಂದ ಯಾರಿಗೆ ಏನಾಗಬೇಕು ಅನ್ನೋದರ ಎಲ್ಲರ ಅರಿವು ಶ್ರೀಕೃಷ್ಣ ಪರಮಾತ್ಮನಿಗಿದೆ. ಹಾಗಾಗಿ ಯುದ್ಧವನ್ನು ಮಾಡಿಸ್ತಿರೋನು ಅವನೇ, ಎಲ್ಲದರ ಒಂದು ಕರ್ತನೂ ಅವನೇ ಆಗಿದ್ದಾನೆ, ಕಾಲದ ಅಧಿಪತಿಯೂ ಅವನೇ ಆಗಿದ್ದಾನೆ. ಹಾಗಾಗಿ ಕುರುಕ್ಷೇತ್ರ ಯುದ್ಧ ರಂಗದಲ್ಲಿ ಕಾಲವನ್ನು ನಿಲ್ಲಿಸ್ಬಿಟ್ಟಿದ್ದಾನೆ ಶ್ರೀಕೃಷ್ಣ ಪರಮಾತ್ಮ. ಹಾಗಾಗಿ ಕಾಲ ಸ್ವರೂಪಿ ನಾನೇ ಆಗಿದ್ದೇನೆ ಪಾರ್ಥ ಅಂತ ಹೇಳ್ತಾ ಇದ್ದಾನೆ. ಮೃಗಗಳಲ್ಲಿ ಮೃಗರಾಜನಾದಂತಹ ಸಿಂಹ ನಾನಾಗಿದ್ದೇನೆ. ಅಂದರೆ ಅವನು ಮೃಗ ಬೇಟೆಯಾಡಿ ತಿನ್ನೋವಂಥದ್ದು ಅಂತ ನಾವು ಹೇಳ್ತೀವಿ. ಆದರೂ ಸಹ ಅದು ಒಂದು ಜೀವಿ. ಎಲ್ಲ ಜೀವಿಗಳು ಸಹ ಭಗವಂತನ ಒಂದು ಸೃಷ್ಟಿಯೇ ಆಗಿರೋದ್ರಿಂದ ಅದರ ಒಂದು ವಾತಾವರಣ ಇರ್ಬೋದು, ಸೃಷ್ಟಿಯ ನಿಯಮದಂತೆ ಅವು ತಮ್ಮ ಜೀವನವನ್ನು ನಡೆಸ್ಕೊಂಡು ಹೋಗ್ತವೆ. ನಾವು ನೋಡ್ಬೋದು. ಯಾಕೆ ಸಿಂಹ ಅಂದರೆ ರಾಜ ಗಾಂಭೀರ್ಯಕ್ಕೆ ಅದು ದ್ಯೋತಕವಾಗಿರುವಂಥದ್ದು. ನಾವು ನೋಡ್ಬೋದು. ಅದು ಯಾವಾಗ ಹಸಿವಾಗುತ್ತೋ ಆಗ ಮಾತ್ರ ಬೇಟೆಯಾಡಿ ಹಸಿಯಾದ ಒಂದು ಆಹಾರವನ್ನು ತಿನ್ನೋವಂಥದ್ದು. ಹಾಗಂತ ಎಷ್ಟೇ ಹಸಿವಾದರೂ ಅದಂತೂ ಹುಲ್ಲಂತೂ ಮೇಯೋದಿಲ್ಲ. ಹಾಗಾಗಿ ಅದು ತನ್ನ ಒಂದು ಗುಣಕ್ಕೆ ತಕ್ಕ ಹಾಗೆ ನಡ್ಕೊಳ್ಳೋವಂಥದ್ದು ಸಿಂಹ. ರಾಜ ಗಾಂಭೀರ್ಯ, ಕಾಡಿಗಿನ ರಾಜನಾಗಿದ್ದಾನೆ. ಹಾಗಾಗಿ ಸಿಂಹ ಸ್ವರೂಪ ನಾನು ಅಂತ. ಪಕ್ಷಿಗಳಲ್ಲಿ ಗರುಡ ಪಕ್ಷಿ ನಾನಾಗಿದ್ದೇನೆ ಅಂತ. ಇದು ಸಹ ಪಕ್ಷಿಗಳ ರಾಜನಾಗಿದ್ದಾನೆ ಗರುಡ ಪಕ್ಷಿಗೆ ವಿಶೇಷ ಅಂದರೆ ತೀಕ್ಷ್ಣವಾದಂತಹ ಕಣ್ಣಿರುತ್ತೆ. ಅದು ಎಷ್ಟೇ ಎತ್ತರದಿಂದ ಹಾರಾಡ್ತಿದ್ರೂ ಸಹ ಆ ಕಣ್ಣು ಎಷ್ಟು ಶಾರ್ಪ್ ಆಗಿರುತ್ತೆ ಅಂದರೆ ನೆಲದಲ್ಲಿ ಅಲ್ಲ, ನೀರಿನಲ್ಲಿ
ಇರುವಂತಹ ಪೊದೆಗಳಲ್ಲಿ ಅವಿತಿರುವಂತಹ ಪ್ರಾಣಿಗಳು ಸಹ ಅವಳುಗಳ ಕಣ್ಣಿಗೆ ಕಾಣಿಸುತ್ತೆ. ನಾವು ಟಿ ವಿಲೆಲ್ಲ ನಾವು ನೋಡಿದಾಗ ಅದು ಎಷ್ಟೋ ದೂರದಲ್ಲಿರುತ್ತೆ. ಆ ನೀರಿನಲ್ಲಿರುವಂಥ ಒಂದು ಮೀನು ಅದು ಆಹಾರವನ್ನು ಕಚ್ಕೊಂಡು ಹೊರಟೋಗ್ಬಿಡುತ್ತೆ. ಅದು ಹಿಡಿತಾ ಇರ್ಬೋದು, ಅದರ ತೀಕ್ಷ್ಣ ಬುದ್ಧಿ ಇರ್ಬೋದು, ಅದರ ವೇಗ ಇರ್ಬೋದು. ನಿಜವಾಗ್ಲೂ ಬೇರೆ ಪಕ್ಷಿಗಳಿಗೆ ಅದು ಇರೋದಕ್ಕೆ ಸಾಧ್ಯವೇ ಇಲ್ಲ. ಗರುಡ ಪಕ್ಷಿ ಅದಕ್ಕಾಗಿ ವಿಶೇಷವಾಗಿರುವಂಥದ್ದು. ಅದೇ ನಾವು ನೋಡ್ಬೋದು, ಯಾವುದೇ ವಿಷ್ಣು ದೇವಾಲಯಗಳಲ್ಲಿ ನಾವು ನೋಡಿದ್ರೆ ಯಾವುದೇ ಒಂದು ಪೂಜಾ ಸಮಯದಲ್ಲಿ ಗರುಡ ಪಕ್ಷಿ ಪ್ರದಕ್ಷಿಣೆ ಮಾಡೋದನ್ನು ಸಹ ನಾವು ನೋಡ್ತೀವಿ. ಅದು ಶುಭ ಸೂಚಕ ಅಂತ ಕೂಡ ಹೇಳ್ತಾರೆ. ಅದೇ ಹದ್ದು ಅಥವಾ ಬೇರೆ ಯಾವ ಪಕ್ಷಿ ಆದರೂ ಅದಕ್ಕೆ ಅಷ್ಟು ವಿಶೇಷತೆ ಇರೋಲ್ಲ. ಗರುಡ ಪಕ್ಷಿ ಪ್ರದಕ್ಷಿಣೆ ಮಾಡೋದಾದರೆ ಅದು ತುಂಬಾ ಶುಭ ಸೂಚಕವಾಗಿರುತ್ತೆ. ಅಂತಹ ಗರುಡ ಪಕ್ಷಿಯ ಸ್ವರೂಪ ನಾನಾಗಿದ್ದೇನೆ ಪಾರ್ಥ ಅಂತ ಹೇಳ್ತಾರೆ. ಹಾಗೆ ಸ್ಕಂದ ಪುರಾಣದಲ್ಲಿ ಒಂದು ಚಿಕ್ಕ ಕತೆ ಬರುತ್ತೆ. ನಾವೇನು ಹೇಳಿದ್ವಿ, ರಾಜ ಪ್ರತ್ಯಕ್ಷ ದೈವತಃ ಅಂತ ನಾವೇನು ಹೇಳಿದ್ವಿ, ಹಾಗೆ ಅದಕ್ಕೆ ತಕ್ಕ ಹಾಗೆ ನಾವು ನೋಡೋದಾದರೆ ಕೀರ್ತಿಮಾನ್ ಅನ್ನೋಂತಹ ಒಬ್ಬ ಚಕ್ರವರ್ತಿ ಇರ್ತಾನೆ. ಅವನು ಎಷ್ಟು ಧರ್ಮಪರಾಯಣನಾಗಿರ್ತಾನೆ ಅಂತ ಹೇಳಿದ್ರೆ, ಎಲ್ಲ ಪ್ರಜೆಗಳೆಲ್ಲರೂ ಸಹ ಭಕ್ತಿ ಉಳ್ಳವರಾಗಿರ್ತಾರೆ, ಸದಾಚಾರಿಗಳೇ ಆಗಿಬಿಟ್ಟಿರ್ತಾರೆ. ಯಮಲೋಕದಲ್ಲಿ ಅಲ್ಲಿ ಯಾರಿಗೂ ನರಕ ದರ್ಶನವೇ ಇಲ್ಲ, ಎಲ್ಲರೂ ವಾಸಿಗಳೇ ಆಗ್ತಿರ್ತಾರೆ. ಅಂದರೆ ಯಾರು ಅಲ್ಲಿ ಏನು ಇತ್ಯರ್ಥವೂ ಇಲ್ಲ, ಎಲ್ಲರೂ ಶ್ರದ್ಧೆ ಭಕ್ತಿ ಇರೋರೆ, ಎಲ್ಲರಿಗೂ ಸ್ವರ್ಗಲು ಪ್ರಾಪ್ತಿಯಾಗ್ಬಿಟ್ಟಿದೆ. ಯೋಚನೆ ಆಗಿಬಿಡುತ್ತೆ ಚಿತ್ರಗುಪ್ತನಿಗೂ ಯಮಧರ್ಮನಿಗೂ. ವಿಷ್ಣು ಹತ್ರ ಹೋಗ್ತಾರೆ, ಏನಾಗಿದೆ ನನ್ನ ಒಂದು ಕೆಲಸದಲ್ಲಿ ಏನು ಕೆಲಸ ಆಗ್ತಿಲ್ಲ, ನನ್ನ ಆಫೀಸಲ್ಲಿ ಯಾವ ಜೀವಜಂತುಗಳು ಬರ್ತಾ ಇಲ್ವಲ್ಲ, ಏನು ಮಾಡೋದು ಅಂದರೆ, ಇಲ್ಲ ಕೀರ್ತಿವಂತ ರಾಜ ಏನಿದ್ದಾನೆ ಅವನು ಕೀರ್ತಿಮಾನಂತಹ ರಾಜ, ಅವನ ಒಂದು ಆಳ್ವಿಕೆ ಇರೋವರೆಗೂ ಹೀಗೆ ಇರುತ್ತೆ. ಅವನ ನಂತರ ಹೇಗಿರುತ್ತೆ ಗೊತ್ತಿಲ್ಲ, ಆದರೆ ಹೀಗೆ ಇರೋಲ್ಲ, ಬದಲಾಗತ್ತೆ. ಅಂದರೆ ರಾಜ ಧರ್ಮಾತ್ಮನಾಗಿದ್ದರೆ ಏನೆಲ್ಲ ನಡೀಬೋದು ಅಂತ ನಾವು ನೋಡ್ಬೋದು. ಆದರೆ ಕಲಿಯುಗದಲ್ಲಿ ಯಮಧರ್ಮನಿಗೂ ಚಿತ್ರಗುಪ್ತನಿಗೂ ಬಿಡುವಿಲ್ಲದ ಕೆಲಸ ಇರುತ್ತೆ. ಯಾಕೆಂದರೆ ಪ್ರತಿಯೊಂದು ಜೀವಿಗಳು ಸಹ ಏನೋ ಒಂದು ತಪ್ಪು ಮಾಡೇ ಇರ್ತಾರೆ. ನಾವಾದರೂ ಅಷ್ಟೇ, ಬೇರೆಯವರಾದರೂ ಅಷ್ಟೇ, ಏನೋ ಒಂದು ಅಂದರೆ ಮಾನವರಾಗಿ ಹುಟ್ಟಿದ್ದೇವೆ. ಮಾನವ ಸಹಜ ಗುಣಗಳು ಎಲ್ಲರಲ್ಲೂ ಇರುತ್ತೆ. ಕೆಲವರು ತುಂಬ ವಿಶೇಷವಾಗಿರ್ತಾರೆ. ಹಾಗೆ ಯಮಧರ್ಮನಿಗಂತೂ ಪುರುಸೊತ್ತೇ ಇರಲ್ಲ. ಅದರ ಜನಸಂಖ್ಯೆಯೂ ಜಾಸ್ತಿ, ಜೀವಜಂತುಗಳು ಹೆಚ್ಚಾಗಿದೆ. ಚಿತ್ರಗುಪ್ತನಿಗೆ ಅವನು ಲೆಕ್ಕ ಮಾಡೋದಕ್ಕೆ ತುಂಬ ಓವರ್ ಟೈಮ್ ಕೆಲಸ ಮಾಡೋದು ಇರುತ್ತೆ. ಆದರೆ ಆ ಒಂದು ಕಾಲಘಟ್ಟದಲ್ಲಿ ಆ ಒಬ್ಬ ರಾಜನ ಆಳ್ವಿಕೆ ಅಷ್ಟಿತ್ತು. ಅದರ ಸ್ವರೂಪ, ಅದಕ್ಕೆ ಶಕ್ತಿ, ಚೇತನ ಎಲ್ಲ ಶ್ರೀಕೃಷ್ಣ ಪರಮಾತ್ಮನೇ, ನಾನೇ ಆಗಿದ್ದೇನೆ ಅಂತ ಹೇಳ್ತಾನೆ. ಮತ್ತು ಪಾವನವ ಮಾಡುವರಳುತ್ತಮ ಪಾವನದ ಮಾರುತನು, ಕೈದುವ ಭಾವದಿಂ ಧರಿಸುವರಳು ಅಗ್ಗದ ರಾಮನಾಗಿಹೆನು. ಈ ವಿವಿಧ ಮತ್ಸ್ಯಗಳೊಳು ಸಂಭಾವಿಸಲು ನಾಮಕರ ನದಿಗಳೊಳು ಆ ವಿಶೇಷದ ಗಂಗೆಯಾಗಿಹೆನು. ನದಿಗಳೊಳು ಆ ವಿಶೇಷದ ಗಂಗೆಯಾಗಿಹೆನು ಎಂದನ ಸುರಾರಿ. ಎಲೆ ಅರ್ಜುನ, ನಾನು ಪವಿತ್ರ ಮಾಡೋದ್ರಲ್ಲಿ ವಾಯುದೇವ, ಶಸ್ತ್ರಧಾರಿಗಳಲ್ಲಿ ಶ್ರೀರಾಮಚಂದ್ರ. ನಾವು ಬೇರೆ ಎಲ್ಲ ದೇವತೆಗಳಿಂದ ಶ್ರೀರಾಮಚಂದ್ರನನ್ನು ನೋಡಿದ್ರೆ ಅವನು ಸದಾಕಾಲ ಬಿಲ್ಲನ್ನು ಹಿಡಿದಿರ್ತಾನೆ. ಹಾಗಾಗಿ ಶಸ್ತ್ರಧಾರಿಗಳಲ್ಲಿ ಶ್ರೀರಾಮಚಂದ್ರ, ಮೀನುಗಳಲ್ಲಿ ಮೊಸಳೆ, ನದಿಗಳಲ್ಲಿ ಗಂಗೆ, ಸೃಷ್ಟಿಯಲ್ಲಿ ಆದಿ ಮಧ್ಯ ಅಂತ್ಯವೂ ನಾನಾಗಿದ್ದೇನೆ. ವಿದ್ಯೆಯಲ್ಲಿ ಬ್ರಹ್ಮವಿದ್ಯೆ, ತತ್ವನಿರ್ಣಯವೂ ಸಹ ನಾನೇ ಆಗಿದ್ದೇನೆ. ಅಕ್ಷರಗಳಲ್ಲಿ ಅಕಾರ ಅಂತ ಹೇಳಿದ್ರೆ ಎಲ್ಲವೂ ಸಹ ಅದರಲ್ಲಿ ಅಡಗ್ಬಿಟ್ಟಿದೆ. ಸಮಾಸಗಳಲ್ಲಿ ದ್ವಂದ್ವ ಸಮಾಸ, ಅಕ್ಷಯ ಕಾಲ ಅಂದರೆ ಎಲ್ಲ ಕಾಲಕ್ಕೂ ಕಾಲನಾಗಿರುವಂಥವನು ನಾನು, ಮಹಾಕಾಲನಾಗಿದ್ದಾನೆ. ಅಂದರೆ ಎಲ್ಲ ಕಡೆ ಮುಖವುಳ್ಳವನು. ನನಗೆ ಎಲ್ಲೆಲ್ಲೂ ಇದ್ದಾನೆ ಭಗವಂತ ಅಂದಮೇಲೆ ಎಲ್ಲ ಕಡೆ ಅವನು ಏಕಬಾರಿಯಾಗಿ ಎಲ್ಲರನ್ನ ನೋಡ್ತಾನೆ ಇರ್ತಾನೆ. ಪ್ರತಿಯೊಬ್ಬರ ಚೇತನದಲ್ಲೂ ಇದ್ದಾನೆ. ಅಂದರೆ ಅವನಿಗೆ ಎಲ್ಲ ಕಡೆ ಮುಖ ಇರುತ್ತೆ. ವಿರಾಟ್ ಸ್ವರೂಪನಾಗಿದ್ದೇನೆ. ಹಾಗೆ ಎಲ್ಲರ ಧಾರಣೆ ಪೋಷಣೆ ಮಾಡುವವನು ಸಹ ನಾನೇ ಆಗಿದ್ದೇನೆ ಪಾರ್ಥ ಅಂತ ಹೇಳ್ತಾರೆ. ಹಾಗೆ ಏಕಾದಶರಲ್ಲಿ ಶಂಭು ನಾನು, ನದಿಗಳಲ್ಲಿ ಗಂಗೆ ಆಗಿದ್ದೇನೆ ಅಂತ ಹೇಳಿದ್ನಲ್ವ. ಈ ಗಂಗೆ, ಶಿವ, ಪಾರ್ವತಿಯ ಒಂದು ವಿಚಾರದ ಬಂದಾಗ ನಮಗೊಂದು ಪುಟ್ಟಾಣಿ ಕತೆ ನೆನಪಾಗತ್ತೆ.
ದಕ್ಷ ಯಜ್ಞ ಮಾಡ್ತಾ ಆಗಬೇಕಾದ್ರೆ ಸತೀದೇವಿ ಅವಮಾನಗೊಂಡು ಅವಳು ಯೋಗಾಗ್ನಿಯಲ್ಲಿ ದೇಹತ್ಯಾಗವನ್ನು ಮಾಡಿಬಿಡ್ತಾಳೆ. ಆ ಸಮಯದಲ್ಲಿ ಲೋಕದಲ್ಲಿ ತುಂಬಾ ಕಷ್ಟ ಆಗುತ್ತೆ. ದೇವಿ ಮತ್ತು ಸ್ಕಂದನ ಅಂದರೆ ಶಿವ ಪಾರ್ವತಿಯರ ಒಂದು ವಿವಾಹ ಆಗಬೇಕು, ಅವರಿಂದ ಜನಿಸುವ ಮಗುವಿನಿಂದ ತಾರಕಾಸುರನ ವಧೆ ಆಗಬೇಕು ಅಂತ ಹೇಳಿ ದೇವಾನುದೇವತೆಗಳೆಲ್ಲ ಬೇಡ್ಕೊಳ್ತಾರೆ. ಅದರಂತೆ ಮಹಾದೇವಿ ಕೂಡ ಪ್ರತ್ಯಕ್ಷಳಾಗಿ ಅಸ್ತು ಅಂತ ಹೇಳ್ತಾಳೆ. ನಂತರ ಹಿಮವಂತನ ಪುತ್ರಿಯಾಗಿ ದೇವಿ ಜನ್ಮ ತಾಳ್ತಾಳೆ. ಆದರೂ ಸಹ 2 ರೂಪದಲ್ಲಿ ದೇವಿನೇ 2 ರೂಪವನ್ನು ಧರಿಸಿ ಅವಳು ಪ್ರಕಟಳಾಗ್ತಾಳೆ. ಅಂದರೆ ಗಂಗೆಯಾಗಿ ನಾವು ನೋಡ್ಬೋದು, ಹಿಮಾಲಯ ಪರ್ವತದಲ್ಲಿಯೇ ಗಂಗೆಯ ಒಂದು ಉತ್ಪತ್ತಿಯಾಗುವಂಥದ್ದು. ಎಂತಹ ದೊಡ್ಡ ಬೆಟ್ಟ ಗುಡ್ಡ ಇದ್ದರೂ ಅಲ್ಲಿ ನೀರಿನ ಚಿಲುಮೆ ಇರುತ್ತೆ. ಅಂದರೆ ಗಂಗೆ ಮೊದಲು ದೇವಿಯ ಸ್ವರೂಪನೇ ಗಂಗೆ ಆಗಿದ್ದಾಳೆ. ಮತ್ತೊಂದು ಸ್ವರೂಪ ಮೂರ್ತಿ ರೂಪವಾಗಿ ಗೌರಿ ದೇವಿ ದಕ್ಷನ ಮಗಳಾಗಿ ಹುಟ್ಟುತ್ತಾಳೆ. ದೇವಿ ತಪಸ್ಸನ್ನು ಮಾಡಿ ಶಿವನನ್ನು ವರಿಸಿ ಸ್ಕಂದನ ಜನನವಾಗಿ ತಾರಕಾಸುರನ ವಧೆಯಾಗತ್ತೆ, ಲೋಕ ಕಲ್ಯಾಣವಾಗತ್ತೆ. ಅಂದರೆ ಗಂಗೆ ಗೌರಿ ಇಬ್ಬರೂ ಸಹ ದೇವಿಯ 2 ರೂಪಗಳೇ ಆಗಿದ್ದಾರೆ ಅಂತಲೇ ನಾವು ಅರ್ಥ ಮಾಡ್ಕೊಳ್ಬೇಕು. ನಾವು ಸಾಮಾನ್ಯವಾಗಿ ನಾವು ನೋಡಿದಾಗ ಶಿವನಿಗೆ 2 ಹೆಂಡತಿಯರು, ವಿಷ್ಣುವಿಗೂ 2 ಹೆಂಡತಿಯರಲ್ವ, ಮಾನವರಿಗೇನು ಮಾಡಿಕೊಂಡ್ರೆ ತಪ್ಪಾಗತ್ತೆ? ಅಲ್ಲ, ಅದೆಲ್ಲ ದೈವ ರಹಸ್ಯಗಳು. ನೋಡಿ, ಒಂದೇ ರೂಪ, ಒಬ್ಬಳೇ ಅವಳು 2 ರೂಪವನ್ನು ತಾಳ್ತಾಳೆ. ಅವರು ದೇವರು ಲೋಕ ರಕ್ಷಣೆಗೋಸ್ಕರ ಏನು ಬೇಕಾದರೂ ಮಾಡ್ತಾರೆ, ಅದರಲ್ಲಿ ತಪ್ಪಿಲ್ಲ. ನಾವು ಅದನ್ನು ಅರ್ಥ ಮಾಡ್ಕೊಳ್ಳುವಂತಹ ಶಕ್ತಿ, ಯಥಾರ್ಥ ರೂಪವನ್ನು ಅದನ್ನು ಕೊಡುವಂಥವನೇ ಭಗವಂತ ಅಂತ ಹೇಳಿ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೋದು. ಮತ್ತು ಮೃತ್ಯುನಾನೆಲ್ಲವನು ಭಕ್ಷಿಪ ಮತ್ತೆ ಮುಂದಹ ವಸ್ತುಗಳಿಗುತ್ಪತ್ತಿ ನಾನಾಗಿಹೆನು. ಅವರ ಹೆಚ್ಚುಗೆಯಲ ಮುದದಿ ಇತಲಿ ನಾರಿಯರುಳ್ ಅಗ್ಗದ ಕೀರ್ತಿ ಲಕ್ಷ್ಮಿ ಸರಸ್ವತಿಗಳ್ ಆ ಸತ್ಯಧೃತಿ ಸೈರಣೆ ನೆನಹು ನರಮೇಧೆ ನಾನು ವರಮೇಧೆ ನಾನೆಂದ. ಪಾರ್ಥ, ನಾನು ಎಲ್ಲವನ್ನ ನಾಶಪಡಿಸುವಂತಹ ಮೃತ್ಯುವೂ ನಾನಾಗಿದ್ದೇನೆ. ಹಾಗೆ ಅದನ್ನು ಉತ್ಪತ್ತಿ ಮಾಡೋಕ್ಕೆ ಕಾರಣಕರ್ತನೂ ನಾನೇ ಆಗಿದ್ದೇನೆ. ಸ್ತ್ರೀಯರಲ್ಲಿ ಕೀರ್ತಿ, ಶ್ರೀ, ವಾಕ್, ಸ್ಮೃತಿ, ಮೇಧ, ಧೃತಿ ಮತ್ತು ಕ್ಷಮೆ ಕೂಡ ನಾನೇ ಆಗಿದ್ದೇನೆ. ಅಂದರೆ ಹೆಣ್ಣಿನಲ್ಲಿ ಈ ಎಲ್ಲ ಗುಣಗಳು ಸಹ ಇರುತ್ತೆ. ಹಾಗಾಗಿ ಇದೆಲ್ಲದರ ಸ್ವರೂಪ ನಾನೇ ಆಗಿದ್ದೇನೆ. ಗಾಯನದಲ್ಲಿ ಬೃಹತ್ ಸಾಮ, ಛಂದಸ್ಸುಗಳಲ್ಲಿ ಗಾಯತ್ರಿ ಛಂದಸ್ಸು. ಗಾಯತ್ರಿ ಛಂದಸ್ಸು ಅಂದರೆ ತುಂಬಾ ಉತ್ಕೃಷ್ಟವಾಗಿರುವಂಥದ್ದು. ಗಾಯತ್ರಿ ಮಂತ್ರಕ್ಕೆ ಅಷ್ಟೇ ವಿಶೇಷ ಶಕ್ತಿ ಇರುವಂಥದ್ದು. ನಿಜವಾಗಿ ಆ ಗಾಯತ್ರಿ ಮಂತ್ರದ ಯಾರು ಅದನ್ನು ಅನುಷ್ಠಾನ ಮಾಡ್ತಾರೆ, ಅದನ್ನು ಕ್ರಮಬದ್ಧವಾಗಿ ನಡೆಸ್ಕೊಂಡು ಬರ್ತಾರೆ, ಅವರಿಗೆ ಅದರ ಜ್ಞಾನ, ಅದರ ಅರ್ಥ, ಅದರ ಬೆಲೆ ಅದೇನಿದೆ ಅದು ಗೊತ್ತಾಗುವಂಥದ್ದು. ಯಾಕೆಂದರೆ ಅಷ್ಟು ಶಕ್ತಿ ಆ ಗಾಯತ್ರಿ ಮಂತ್ರಕ್ಕಿದೆ ಅನ್ನೋದು. ಅಂದರೆ ಸಮಸ್ತ ವೇದಗಳ ಮಾತೆ ಗಾಯತ್ರಿ ದೇವಿಯಾಗಿದ್ದಾಳೆ. ಹಾಗೆ ಮಾಸಗಳಲ್ಲಿ ಮಾರ್ಗಶೀರ್ಷ ಮಾಸ ನಾನಾಗಿದ್ದೇನೆ. ಮಾನವರ ಬುದ್ಧಿಗೆ ಸನ್ಮಾರ್ಗವನ್ನು ತೋರಿಸುವಂತಹ ಒಂದು ಮಾಸ. ಇದೇ ಮಾರ್ಗಶಿರ ಮಾಸದಲ್ಲಿಯೇ ಕೃಷ್ಣ ಅರ್ಜುನನಿಗೆ ಭಗವದ್ಗೀತೆಯನ್ನು ಬೋಧನೆ ಮಾಡಿದ್ದು ಅಂತ ಕೂಡ ಹೇಳ್ತಾರೆ. ಆ ಸಮಯದಲ್ಲಿ ಎಲ್ಲ ಕಡೆಯೂ ಸಹ ಗೀತೆಯ ಪಠನ ನಡೆಯುತ್ತೆ. ಅಲ್ಲದೆ ಈ ಮಾರ್ಗಶೀರ್ಷ ಮಾಸವನ್ನು ಸಂವತ್ಸರದ ಭೂಷಣ ಅಂತ ಕೂಡ ಹೇಳ್ತಾರೆ. ಆ ಋತುಗಳ ರಾಜ ವಸಂತ ಅಂತ ನಾವೇನು ಹೇಳ್ತೀವಿ, ಹಾಗೆ ಸಂವತ್ಸರದ ಭೂಷಣ ಮಾರ್ಗಶೀರ್ಷ ಮಾಸ ಅಂತ ಕೂಡ ಹೇಳುವಂಥದ್ದು. ಋತುಗಳಲ್ಲಿ ವಸಂತ ಋತು, ಆ ಸಮಯದಲ್ಲಿ ಇಡೀ ವಾತಾವರಣವೇ ಹಸಿರಿನಿಂದ ತುಂಬಿರುತ್ತೆ. ಸಮೃದ್ಧಿ, ಸಂತೋಷ, ಎಲ್ಲರ ಮನೆಗಳಲ್ಲಿಯೂ ಇಡೀ ವಾತಾವರಣದ ಎಲ್ಲವೂ ಸಹ ಬಹಳನೇ ಸುಂದರವಾಗಿರುವಂಥದ್ದು. ಹಾಗಾಗಿ ಋತುಗಳಲ್ಲಿ ವಸಂತ ಋತು ನಾನು. ಕಪಟ ಮಾಡುವರಲ್ಲಿ ದ್ಯೂತ ಕೂಡ ನಾನಾಗಿದ್ದೇನೆ ಅಂತ ಕೂಡ ಹೇಳ್ತಾನೆ. ಪ್ರಭಾವಿ ಪುರುಷರ ಪ್ರಭಾವ ನಾನು. ಜಯಶಾಲಿಗಳ ಜಯ, ನಿಶ್ಚಯ, ಸಾತ್ವಿಕ ಸ್ವರೂಪನಾಗಿದ್ದೇನೆ ಅಂತ ಹೇಳ್ತಾನೆ ಭಗವಂತ.
ಅಲ್ಲದೆ ಈ ಮಾನವರಿಗೆ ಎಲ್ಲ ರೀತಿಯ ಗುಣಗಳು ಸಹ ಇರುತ್ತೆ. ಆದರೆ ಏನಾದರೂ ಒಂದು ಸಣ್ಣ ಸಾಧನೆ ಮಾಡಿಬಿಟ್ರೆ ನಮ್ಮನ್ನು ಹಿಡಿಯೋರೇ ಇರೋಲ್ಲ. ನಿಜವಾಗ್ಲೂ ನನ್ನಿಂದ, ನಾನು, ನನ್ನದು, ನನ್ನಿಂದ ಅನ್ನೋದು ಅವನ ಮನಸ್ಸಿಗೆ ಬೇಗ ಬಂದ್ಬಿಡುತ್ತೆ. ಕೆಲವ್ರು ಮಾತ್ರ ಅದನ್ನು ಅರ್ಥ ಮಾಡ್ಕೊಳ್ತಾರೆ. ಸಾಮಾನ್ಯವಾಗಿ ಎಲ್ಲರಿಗೂ ಬಂದ್ಬಿಡುತ್ತೆ. ನಾನು ಪರಿಷತ್ತಲ್ಲಿ ಪ್ರೋಗ್ರಾಮ್ ಕೊಟ್ಟಿದ್ದೀನಿ ಅನ್ನೋ ಹೆಮ್ಮೆ ನಮಗೂ ಇರುತ್ತಲ್ಲ, ಹಾಗೆ ಸಾಮಾನ್ಯ ಮನುಷ್ಯರಿಗೂ ಒಂದು ಬರುತ್ತಲ್ಲ, ಆ ಗರ್ವ ಬರಬಾರ್ದು ಅಂತ ಹೇಳಿ ಭಗವಂತನ ಒಂದು ಸಣ್ಣ ಕಥೆಯಲ್ಲಿ ನಾವು ಕೇಳಿದಾಗ, ಒಮ್ಮೆ ದೈತ್ಯರ ಒಂದು ಮತ್ತು ದೇವತೆಗಳ ಹೋರಾಟ ಸದಾಕಾಲ ನಾವು ನೋಡ್ತಾ ಬರ್ತೀವಿ ಹಿಂದಿನ ಒಂದು ಪುರಾಣ ಪುಣ್ಯಕಥೆಗಳಲ್ಲಿ. ಆ ಸಮಯದಲ್ಲಿ ದೇವಾನುದೇವತೆಗಳೆಲ್ಲ ಸೇರಿ ದೈತ್ಯರನ್ನು ಗೆದ್ದು ಬಿಡ್ತಾರೆ. ಆಗ ಅವರೆಲ್ಲರಿಗೂ ಒಂದು ರೀತಿ ಗರ್ವ ಬಂದ್ಬಿಡುತ್ತೆ, ನಾವು ದೈತ್ಯರನ್ನು ಸಂಹಾರ ಮಾಡಿದ್ವಿ ಅಂತ ಹೇಳಿ. ಆಗ ಭಗವಂತ ಯೋಚನೆ ಮಾಡ್ತಾನೆ, ಇವರ ಒಂದು ಅಹಂಕಾರವನ್ನು ನಾನು ಇಳಿಸಬೇಕು ಅಂತ ಹೇಳಿ ದೇವತೆಯರು ಒಂದು ಪರೀಕ್ಷೆಯನ್ನು ಮಾಡ್ತಾರೆ. ಅದಕ್ಕೆ ಅವರಿಗೆ ಬುದ್ಧಿ ಕಲಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಅವರೆಲ್ಲ ಯುದ್ಧವನ್ನು ಗಳಿಸಿ ಎಲ್ಲರೂ ಜೈಕಾರ ಹಾಕ್ತಿದ್ದಾರೆ, ದೇವತೆಗಳನ್ನೆಲ್ಲ ಆರಾಧಿಸ್ತಾ ಇದ್ದಾರೆ. ಅವರು ಗರ್ವದಿಂದ ಬರ್ತಾ ಇದ್ದಾರೆ. ದಾರಿ ಮಧ್ಯದಲ್ಲಿ ಒಂದು ಪರಬ್ರಹ್ಮ ವಸ್ತು ನಿಂತಿರುತ್ತೆ. ಒಬ್ಬ ಯಕ್ಷ ದೇವ ಅಂತಲೇ ಹೇಳ್ಬೋದು. ಅವನು ನಿಂತಿರ್ತಾನೆ. ಅವನು ಒಬ್ಬೊಬ್ಬ ದೇವರು ಅವನು ಯಾರು ಅಂತ ದೇವಿ ಹೇಳ್ತಾಳೆ, ನೀವು ಹೋಗಿ ಅವನು ಯಾರು ಅಂತ ತಿಳ್ಕೊಳ್ಳಿ ಅಂತ. ಆ ಒಂದು ಯಕ್ಷ ದೇವರೇ ನೀನು ಯಾರು, ನಿನ್ನ ಶಕ್ತಿ ಏನು ಹೇಳು ಅನ್ನೋ ಮಟ್ಟಿಗೆ ಅವರನ್ನೇ ಪರೀಕ್ಷೆ ಮಾಡುತ್ತೆ. ಒಬ್ಬೊಬ್ಬರು ಬರ್ತಾರೆ, ಅಗ್ನಿ ಬರ್ತಾನೆ, ನಾನು ಎಲ್ಲವನ್ನು ದಹಿಸುವಂತಹ ಶಕ್ತಿ ನನ್ನಲ್ಲಿದೆ, ಹಾಗಾಗಿ ನಾನು ದೈತ್ಯರನ್ನು ಕೊಂದೆ ಅಂತ. ಹಾಗಾಗಿ ಆಯ್ತಪ್ಪ ಆಯಿತು ಅಂತ ಹೇಳಿ ಅವನು ಒಂದೇ ಒಂದು ಒಣ ಹುಲ್ಕಡ್ಡಿಯನ್ನು ಇಟ್ಬಿಟ್ಟು ಆ ಯಕ್ಷ ಒಂದು ಬ್ರಹ್ಮ ವಸ್ತು ಜ್ಯೋತಿ ಸ್ವರೂಪ ಏನಿದೆ ಅದನ್ನು ಇಟ್ಬಿಟ್ಟು, ನೀನು ಎಲ್ಲವನ್ನು ದಹಿಸಬಲ್ಲೆ ಅಲ್ಲ, ಈ ಒಣ ಹುಲ್ಲನ್ನು ದಹಿಸು ಸಾಕು. ಕಾಗೋದೇ ಇಲ್ಲ. ಯಾರು ಅದನ್ನು ಸುಡೋಕ್ಕಾಗಲಿ, ಹಾರಿಸೋದಕ್ಕಾಗಲಿ, ಅದನ್ನು ಅಲುಗಾಡಿಸೋದಕ್ಕೂ ಸಹ ಯಾರಿಂದಲೂ ಸಾಧ್ಯ ಆಗಲ್ಲ. ಆಗ ಅವರಿಗೆ ಅವಮಾನ ಆಗುತ್ತೆ. ಯಾಕೆಂದರೆ ನಾನು ಶಕ್ತಿವಂತ, ನನಗೆ ಈ ಸಣ್ಣ ಒಣ ಹುಲ್ಲನ್ನು ಸುಡೋದಕ್ಕಾಗ್ತಿಲ್ವಲ್ಲ ಅಂತ ಹೇಳಿ. ಅಂದರೆ ಯಾವ ದೇವತೆಗಳಿಂದಲೂ ಅದರ ಒಂದು ಕೆಲಸವನ್ನು ಮಾಡೋದಕ್ಕಾಗಲ್ಲ. ಆಗ ದೇವರಾಜ ಇಂದ್ರ ಮುಂದೆ ಬರ್ತಾನೆ. ಉಮಾದೇವಿ ಆಕಾಶದಲ್ಲಿ ಪ್ರತ್ಯಕ್ಷಳಾಗಿರ್ತಾಳೆ. ದೇವಿ ಏನಿದರ ಮರ್ಮ ಅಂತ ಕೇಳಿದಾಗ ಉಮೆ ಹೇಳ್ತಾಳೆ, ನೀನು ಎಲ್ಲರನ್ನ ನಾವೇ ಮಾಡಿದ್ದು ಅನ್ನೋ ಗರ್ವ ಇದೆಯಲ್ಲ, ಹಾಗಾಗಿ ನೀವು ಆ ಒಂದು ಜ್ಯೋತಿ ಸ್ವರೂಪ ಏನಿದೆ ಅದನ್ನು ಅರ್ಥ ಮಾಡ್ಕೊಳಕ್ಕಾಗ್ತಾ ಇಲ್ಲ. ನೀವೇನು ಗೆದ್ರಿ ಅದಕ್ಕೆಲ್ಲ ಕಾರಣಕರ್ತ ನಿಮಗೆ ಆ ಶಕ್ತಿ ಚೈತನ್ಯವನ್ನು ಕೊಟ್ಟಿದ್ದೆ ಆ ಬ್ರಹ್ಮ ವಸ್ತು. ಹಾಗಾಗಿ ನೀವು ಗೆದ್ದರೆ ಹೊರತು ನಿಮಗೆ ಒಂದು ಒಣ ಹುಲ್ಲನ್ನು ಸುಡೋದಕ್ಕೆ ಸಾಧ್ಯ ಇಲ್ಲ ಅಂದರೆ ನೀವು ನಿಜವಾಗ್ಲೂ ದೇವತೆಗಳ ಅಂತ ಹೇಳ್ತಾಳಂತೆ. ಆಗ ಎಲ್ಲರಿಗೂ ಅರಿವಾಗತ್ತೆ, ನಮ್ಮದೇನೂ ಇಲ್ಲ, ಎಲ್ಲ ಆ ಭಗವಂತನದ ಒಂದು ಇಚ್ಛೆ, ಅವನ ಒಂದು ಚೇತನ. ಅವನು ನಮಗೆ ಶಕ್ತಿ ಕೊಟ್ಟಿದ್ದರಿಂದ ನಾವು ದೈತ್ಯರನ್ನು ಗೆಲ್ಲೋದಕ್ಕಾಯ್ತೆ ಹೊರತು ನಾವಾಗಿ ಗೆಲ್ಲಿಲ್ಲ ಅಂತಲೇ ಹೇಳ್ತಾರೆ. ಅದರಿಂದ ಅರ್ಥ ಆಗುತ್ತೆ ಪರಬ್ರಹ್ಮನ ಒಂದು ಶಕ್ತಿ, ಮಹಿಮೆ, ಲೀಲೆ ಏನಿದೆ ಅನ್ನೋದು ಈ ಮೂಲಕ ಕೂಡ ನಮಗೆ ಗೊತ್ತಾಗುತ್ತೆ. ಆ ಒಂದು ಚೇತನ ರೂಪಿಯೇ ವಿಷ್ಣು ಪರಮಾತ್ಮ ಆಗುತ್ತಾನೆ. ಮತ್ತು